ಬರದಿಂದ ಕಂಗೆಟ್ಟ ರೈತರಿಗೆ ಆರ್ಥಿಕ ನೆರವಾಗಲು ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದ್ದು, ರಾಜ್ಯದ ಪ್ರತಿ ಜಿಲ್ಲೆಗೂ ಅರ್ಹ ಫಲಾನುಭವಿಗಳ ರೈತರ ಖಾತೆಗೆ ಮೊದಲನೇ ಹಂತವಾಗಿ ರೂಪಾಯಿ 2,000ನ್ನು ಜಮಾವಣೆ ಮಾಡುತ್ತಿದೆ. ಬಳ್ಳಾರಿ ಜಿಲ್ಲೆಯಲ್ಲೂ ಬರದಿಂದ ಆರ್ಥಿಕವಾಗಿ ಬೆಳೆನಷ್ಟ ಉಂಟಾದ 36,944 ರೈತರಿಗೆ ಮೊದಲ ಹಂತದ ಪರಿಹಾರವಾಗಿ ರೂಪಾಯಿ 2,000ದಂತೆ ಎಲ್ಲ ರೈತರ ಖಾತೆಗೂ ನೇರವಾಗಿ ಹಣ ಜಮಾವಣೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಕಳೆದ ವಾರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಇವರು, ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿರುವ ರೈತರನ್ನು 7 ಬ್ಯಾಚ್ಗಳಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು, ಮೊದಲ ಬ್ಯಾಚ್ನ 36,944 ರೈತರಿಗೆ ಒಟ್ಟು 7,26,91,598 ರೂಪಾಯಿಗಳ ಬರ ಪರಿಹಾರ ಹಣ ಜಮಾವಣೆ ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆಯ 5 ತಾಲೂಕುಗಳ ವ್ಯಾಪ್ತಿಯಲ್ಲಿ ಮಳೆಯಾಶ್ರಿತ 29,630.2 ಹೆಕ್ಟೇರ್ ಪ್ರದೇಶದಲ್ಲಿ ಮತ್ತು 11,254.58 ಹೆಕ್ಟೇರ್ ನೀರಾವರಿ ಆಶ್ರಿತ ಪ್ರದೇಶದಲ್ಲಿ ಬೆಳೆನಷ್ಟ ಉಂಟಾಗಿದ್ದು, ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿಗೊಂಡ ಬೆಳೆನಷ್ಟ ಮಾಹಿತಿ ಆಧಾರದಲ್ಲಿ ಕಂದಾಯ ಇಲಾಖೆಯ ಪರಿಹಾರ ತಂತ್ರಾಂಶ ಮೂಲಕ ಬರ ಪರಿಹಾರ ಹಣ ರೈತರಿಗೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಬಳ್ಳಾರಿ ಜಿಲ್ಲೆಯ ತಾಲೂಕುವಾರು ಬರ ಪರಿಹಾರ ಮಾಹಿತಿ: ಸಿರಗುಪ್ಪ ತಾಲೂಕಿನ 21,660 ರೈತರಿಗೆ ತಲಾ 2,000 ರೂಪಾಯಿನಂತೆ 4.28 ಕೋಟಿ ರೂಪಾಯಿ. ಬಳ್ಳಾರಿ ತಾಲೂಕಿನ 2,682 ರೈತರಿಗೆ 52.38 ಲಕ್ಷ ರೂಪಾಯಿ. ಸಂಡೂರು ತಾಲೂಕಿನ 11,779 ರೈತರಿಗೆ 2.30 ಕೋಟಿ ರೂಪಾಯಿ. ಕುರುಗೋಡು ತಾಲೂಕಿನ 383 ರೈತರಿಗೆ 7.30 ಲಕ್ಷ ರೂಪಾಯಿ ಮತ್ತು ಕಂಪ್ಲಿ ತಾಲೂಕಿನ 440 ರೈತರಿಗೆ 8.34 ಲಕ್ಷ ರೂಪಾಯಿ ಬರ ಪರಿಹಾರ ಹಣ ಜಮಾವಣೆಯಾಗಿದೆ. ರಾಜ್ಯ ಸರ್ಕಾರದಿಂದ ತುರ್ತಾಗಿ ಪ್ರತಿ ಹೆಕ್ಟೇರ್ಗೆ 2,000 ರೂಪಾಯಿನಂತೆ ಹಣ ಬಿಡುಗಡೆಯಾಗಿದ್ದು, ಕೇಂದ್ರದ NDRF ಅಡಿ ಬರ ಪರಿಹಾರ ಹಣ ಬಿಡುಗಡೆಯಾದ ನಂತರ ಇನ್ನೂ ಹೆಚ್ಚಿನ ಪರಿಹಾರ ನೀಡಲಾಗುವುದು ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಈ ಬರ ಪರಿಹಾರ ಹಣ ಪಡೆದ ಅರ್ಹ ಫಲಾನುಭವಿಗಳ ರೈತರ ಮಾಹಿತಿಯನ್ನು ನಾಡ ಕಚೇರಿ ಹಾಗೂ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಕಟಿಸಲಾಗುತ್ತದೆ. ಸರ್ಕಾರದ ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.